ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಟೂಟಿ ಫ್ರೂಟಿ ಕೇಕ್ ಹೆಂಗೆ ಮಾಡೋದಂತ ನೋಡೋಣಂತ. ಇದಕ್ಕೆ ನೀವು ಕಸ್ಟರ್ಡ್ ಕೇಕ್ ವಿತ್ ಟೂಟಿ ಫ್ರೂಟಿನೂ ಅನ್ಬೋದು, ಜಸ್ಟ್ ಪ್ಲೇನ್ ಕೇಕು ಅನ್ಬೋದು. ಬೇಕ್ರಿನಾಗ ಸಿಗ್ತದೆ. ಬಟ್ ಇದನ್ನು ನಾನು ಇವತ್ತು ವಿತೌಟ್ ಅವನ್ ಮತ್ತು ವಿತೌಟ್ ಮೈದಾ ಮಾಡ್ಕೊಳಿಗತ್ತೀನಿ. ಇಲ್ಲಿ ನೋಡ್ರಿ, ಫಸ್ಟಿಗೆ ನಾನು ಕುಕ್ಕರ್ನ ಪ್ರೀಹೀಟ್ ಮಾಡಲಿಕ್ಕಿಟ್ಟೆ. ಶೀಟಿ ಹಾಕಬಾರ್ದು ಮತ್ತು ಗ್ಯಾಸ್ಕೆಟ್ ಹಾಕಬಾರ್ದು. ಮೀಡಿಯಮ್ ಫ್ಲೇಮ್ನಾಗ ಪ್ರೀಹೀಟ್ ಮಾಡಬೇಕು. ಇಲ್ಲೇ ನಾನು ಕೇಕ್ ಟಿನ್ನಿಗೆ ಫಸ್ಟ್ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಡಸ್ಟಿಂಗ್ ಮಾಡ್ಕೊಳಿಗತ್ತೀನಿ. ಇದನ್ನ ಮಾಡ್ಕೊಂಡಿಟ್ಮೇಲೆ ಈಗ ಇಲ್ಲಿ 3/4 ಕಪ್ ಅಷ್ಟು ಜಾಗ್ರಿ ಪೌಡರ್ ಹಾಕ್ಕೊಳಿಗತ್ತೀನಿ. ಆಮೇಲೆ 1/4 ಕಪ್ ಆಯಿಲ್ ಹಾಕ್ಕೊಳಿಗತ್ತೀನಿ. ನಾರ್ಮಲ್ ನೀವೇನು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀರಾ ಅದು. ಆಮೇಲೆ 1/4 ಕಪ್ಪಿಂದನ ಕರ್ಡ್ ಹಾಕ್ಕೊಳಿಗತ್ತೀನಿ. ಸೊ ಇದನ್ನು ಮಿಕ್ಸ್ ಮಾಡಿರಿ. ಸೊ ಇದು ಈ ಥರ ಒಂಥರ ಸಿಲ್ಕಿ ಸ್ಮೂತ್ ಪೇಸ್ಟ್ ಆಗ್ತದೆ. ಸೊ ಈಗ 1 ಕಪ್ ಅಷ್ಟು ವೀಟ್ ಫ್ಲವರ್ ಅಂದ್ರೆ ಗೋಧಿ ಹಿಟ್ಟು ಹಾಕ್ಕೊಳಿಗತ್ತೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್, ವೆನಿಲ್ಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರು. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್. ಆಮೇಲೆ 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನಾಗ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಬ್ಯಾಟರ್ನ. ಇವಾಗ ಇದಕ್ಕೆ ಇದು ನಾರ್ಮಲ್ ಕೇಕ್ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನಮ್ಗೆ 1/2 ಕಪ್ ಅಷ್ಟು ಮಿಲ್ಕ್ ಬೇಕಾಗ್ತದೆ. 1/2 ಕಪ್ ಅಷ್ಟು ಮಿಲ್ಕು. ಆಮೇಲೆ ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲ್ಲಾ ಎಸೆನ್ಸ್ ಹಾಕ್ಕೊಂಡೀನಿ. ಇಲ್ಲೇ ನಾನು ಟೂಟಿ ಫ್ರೂಟಿ ತೊಗೊಂಡೀನಿ. ಸೊ ಜಸ್ಟ್ ಅದ್ರ ಜೊತೆ ಆ್ಯಡ್ ಮಾಡೋಣ. ಅದಕ್ಕೆ ಒಂದು ಸ್ವಲ್ಪ ವೀಟ್ ಫ್ಲೋರ್ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಹಾಕ್ಕೊಳಿಕತ್ತೀನಿ ಕೇಕ್ ಬ್ಯಾಟರಿಗೆ. ಈ ಕೇಕು ವಿತೌಟ್ ಮೈದಾ ಆ್ಯಂಡ್ ವಿತೌಟ್ ಅವನ್, ಆಮೇಲೆ ವಿತೌಟ್ ಶುಗರ್ ಕೇಕು, ಹೆಲ್ದಿ ಕೇಕ್ ಇದು. ಈಗ ಇದನ್ನು ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳಿಗತ್ತೀನಿ. ಸೊ ಈ ಥರ ಇದನ್ನ ಕರೆಕ್ಟಾಗಿ ಆಗಿ ಸ್ಪ್ರೆಡ್ ಮಾಡಿ 1-2 ಸಲ ಟ್ಯಾಪ್ ಮಾಡ್ಕೋಬೇಕು. ಆಮೇಲೆ ಈಗ ಮೇಲೆ ಮತ್ತೊಂದು ಸ್ವಲ್ಪ ಟೂಟಿ ಫ್ರೂಟಿಯಿಂದ ನಾನು ಇದನ್ನು ಡೆಕೋರೇಟ್ ಮಾಡ್ಲಿಕತ್ತೀನಿ. ಸೊ ಈಗ ಇದನ್ನು ಅರೌಂಡ್ 35 to 40 ಮಿನಿಟ್ಸ್ ಬೇಕ್ ಮಾಡ್ಲಿಕ್ಕೆ ಇಡಬೇಕು. ಇನ್ನೊಂದ್ಸಲ ಹೇಳಿಗತ್ತೀನಿ, ಗ್ಯಾಸ್ಕೆಟ್ ಹಾಕೋಬೇಡ್ರಿ, ಕುಕ್ಕರ್ ಸೀಟಿ ಹಾಕೋಬೇಡ್ರಿ. ಸೊ ಮೀಡಿಯಮ್ ಫ್ಲೇಮ್ನಾಗ 35 to 40 ಮಿನಿಟ್ಸ್. ಬೇಕಾದ್ರೆ ನೀವು ಒಂದು 25 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡಿರಿ. ನೋಡ್ರಿ, ಇವಾಗ ಕೇಕ್ ರೆಡಿ ಆಗ್ಯದ, ಕ್ಲೀನಾಗಿ ಬರ್ಲಿಕತ್ತದ. ಸೊ ಹೆಲ್ದಿ ವರ್ಷನ್ ಆಫ್ ಕೇಕ್ ಅನ್ಬೋದು. ಇದನ್ನು ನೀವು ನಿಮ್ಮ ಮಕ್ಳಿಗೆ ಮಾಡಿ ಕೊಡ್ರಿ. ಸೊ ಅವ್ರಿಗೆ ಇಷ್ಟ ಆಗ್ತದೆ. ನೋಡ್ರಿ, ನಾ ಈಗ ಕೇಕ್ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಫ್ಲಫಿಯಾಗಿ ಬಂದದ, ಎಷ್ಟು ಸಾಫ್ಟಾಗಿ ಬಂದದ ಅಂತ. ನೋಡ್ರಿ, ಫುಲ್ ಸಾಫ್ಟ್ ಆಗಿತ್ತು. ನೀವು ಟ್ರೈ ಮಾಡಿ ಹೆಂಗಾಗಿತ್ತಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.